ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭ ಆಗಿದ್ರೂ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಭೀಕರ ಬರಗಾಲ ಆವರಿಸಿದೆ. ಮುಂಗಾರು ನಂಬಿ ಸಾಲ ಮಾಡಿ ಬಿತ್ತನೆ ಮಾಡಿದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹೀಗಾಗಿ ಜಿಲ್ಲೆಯನ್ನ ತಕ್ಷಣವೇ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೀದರ್ನಲ್ಲಿ ಕೈಕೊಟ್ಟ ಮುಂಗಾರು ಮಳೆ, ಬರಗಾಲ ಘೋಷಿಸುವಂತೆ ರೈತರ ಒತ್ತಾಯ. ಇಲ್ಲಿ ನೋಡಿ, ಎತ್ತುಗಳನ್ನ ಹಿಡಿದು ವ್ಯವಸಾಯ ಮಾಡ್ತಾ ಇರೋ ರೈತರು ಇವರೆಲ್ಲ ಮುಂಗಾರು ಮಳೆ ಚುರುಕಾಗೋ ಆಶಾ ಭಾವನೆಯಿಂದ ಬಿತ್ತನೆ ಮಾಡ್ತಿದ್ದಾರೆ. ಆದ್ರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ನಿತ್ಯ ಮೋಡ ಕವಿಯುತ್ತೆ, ಹನಿ ಮಳೆಯೂ ಸುರಿಯೋದಿಲ್ಲ. ವಾಡಿಕೆಯಂತೆ ಈಗಾಗಲೇ ಜಿಲ್ಲೆಯಲ್ಲಿ 125 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ ಜೂನ್ 1ರಿಂದ ಜುಲೈ 1ರವರೆಗೆ 75% ಮಾತ್ರ ಮಳೆಯಾಗಿದೆ. ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಅಂತ ರೈತರು ಕಣ್ಣೀರಿಡುತ್ತಾ ಆಕಾಶದತ್ತ ಮುಖ ಮಾಡಿ ಮಳೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಮುಂದೆ ಏನಾರ ಆಯ್ತದೇನೋ ಅಂತಂದು ಅಲ್ಪ ಸ್ವಲ್ಪ ಮಳೆಗೆ ಏನದ ಅಂತಂದ್ರೆ ಈಗ 30-40% ಕಡಿಮೆ ಆಗಿದೆ ಮಳೆ. ರೈತರು ಆಶಾವಾದಿ ಇದ್ಕೊಂಡು ಏನು ಮಾಡ್ಯಾರ, ಸರ್ಕಾರದವ್ರು ಸೋಯಾ ಬೀಜ ಕೊಟ್ಟರು, ತೊಗರಿ ಬೀಜ ಕೊಟ್ಟರು, ಅವರೇ ನಮ್ಮ ಮೇಲೆ ವಜ್ಜಿ ಹಾಕಿದ್ರು. 2,000 ರೂಪಾಯಿಗೆ 25 kg ಸೋಯಾ ಕೊಟ್ಟರು. ಅದು ಒಬ್ಬೊಬ್ಬ ರೈತ ಏನದಂದ್ರೆ ಇವತ್ತು ದಿವಸ 1 ಎಕರೆ ಬಿತ್ತಲಕ್ಕ 10,000 ರಿಂದ 15,000 ರೂಪಾಯಿ ಖರ್ಚು ಹೊಂಟದ. ಆ ಖರ್ಚು ಎಲ್ಲಿಂದ ತೆಗಿಬೇಕು? ಈಗ ಬರಗಾಲ ಘೋಷಣೆ ಮಾಡಬೇಕು. ಈ ಬಾರಿ ಮಳೆ ಇಲ್ಲದೆ ಹಳ್ಳ ಕೊಳ್ಳ ಬಾವಿಗಳು ಬತ್ತುತ್ತಿವೆ. ಹೊಲಗಳಲ್ಲಿ ಕೆಲಸ ಮಾಡುವ ರೈತರು ಕುಡಿಯಲು ಮನೆಯಿಂದಲೇ ನೀರು ತರಬೇಕಾದ ದುಸ್ಥಿತಿ ಉಂಟಾಗಿದೆ. ಈ ಭಾಗದ ರೈತರು ಸೋಯಾ, ತೊಗರಿ, ಉದ್ದು, ಹೆಸರು ಬಿತ್ತನೆಗಾಗಿ ಪ್ರತಿ ಎಕರೆಗೆ ಬರೋಬ್ಬರಿ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲದೆ ಸರ್ಕಾರ ವಿತರಿಸಿದ ಬಿತ್ತನೆ ಬೀಜ, ಗೊಬ್ಬರದಿಂದ ರೈತರಿಗೆ ಆರ್ಥಿಕ ಹೊರೆ ಇನ್ನಷ್ಟು ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ತಕ್ಷಣವೇ ರಸಗೊಬ್ಬರದ ಹಣವನ್ನ ರೈತರ ಖಾತೆಗೆ ಜಮೆ ಮಾಡಿ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಲ ಮನ್ನಾ ಮಾಡಬೇಕು. ಹಾಗೆ ರೈತ ಬದುಕ್ತಾನ, ಇದರಿಂದ ಮಾಡ್ತಾನ. ಮತ್ತೆ ಬರಗಾಲ ಬಿ ಡಿಕ್ಲೇರ್ ಮಾಡ್ಬೇಕು. ಬರಗಾಲ ಯಾಕಂದ್ರೆ 1 ತಿಂಗಳು ಆಯ್ತು ಮಳಿ ಬಿದ್ದಿದ, ಬರಗಾಲ ಡಿಕ್ಲೇರ್ ಮಾಡ್ಬೇಕಾಯ್ತದ್ರಿ. ಇಲ್ಲಿದ್ರೆ ರೈತರಿಗೆ ಬಹಳ ಕಷ್ಟ ಅದ. ಮೊಳಕಿನಿ ಬರ ಹೊಂಟಾವ, ಪರೇಶಾನ್ ಆಗಿದ್ದೇವು. ದಿನ ಮಾಡ ಬರೋದ ಹೋಗ್ಲತ್ತದ, ಮಳಿ ಬೀಳ ಒಂದು ಹನಿ ಇಲ್ಲ. ಆಕಾಶ ಕಡೆ ಮುಖ ಮಾಡಿ ಕುಂತಿದ್ದೇವು. ಏನಿಲ್ಲ, ಆಶಾ ನಿರಾಶಾ, ಆಶಾ ನಿರಾಶಾ ಅದೇ ಆಗ್ಲತ್ತದ. ಒಟ್ನಲ್ಲಿ ಮುಂಗಾರು ಮಳೆ ನಂಬಿ ಸಾಲ ಮಾಡಿ ಬಿತ್ತನೆ ಮಾಡಿದ ರೈತರು ಇದೀಗ ದಿಕ್ಕು ತೋಚದಂತಾಗಿದ್ದಾರೆ. ಸರ್ಕಾರ ತಕ್ಷಣವೇ ಬೀದರ್ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.